ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಕಳೆದ ಒಂದು ವಾರದಿಂದ ಸರಿಯಾಗಿ ನಾನು ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ಕಾರಣ ವೈಯಕ್ತಿಕವಾದಂತಹ ಕೆಲವೊಂದು ವಿಚಾರಗಳಿಂದಾಗಿ ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ಸೊ ದಯಮಾಡಿ ಕ್ಷಮಿಸಿ. ನೀವು ಅನೇಕರು ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ದೀರಾ ಹಾಗೂ ಕೌನ್ಸಿಲಿಂಗಿಗೆ ಕಾಲ್ಗಳನ್ನು ಮಾಡಿದ್ದೀರಾ, ಆದರೆ ಯಾವುದನ್ನು ಕೂಡ ಸರಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ದಯಮಾಡಿ ನಮಗೋಸ್ಕರ ಪ್ರಾರ್ಥಿಸಿರಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಅನೇಕರು ನೀವು ಕೌನ್ಸಿಲಿಂಗ್ ಆಗಿ ಫೋನ್ಗಳನ್ನು ಮಾಡಿದ್ದೀರಾ, ಆದರೆ ತೆಗಿಲಿಕ್ಕೆ ಸಾಧ್ಯವಾಗಿಲ್ಲ. ನೀವು ನಿಮ್ಮ ಕೌನ್ಸಿಲಿಂಗ್ಗೆ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು. ಹಾಗೆ ದಯಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳುವುದಾದರೆ ನೀವು ಕರೆ ಮಾಡಲಿಕ್ಕೆ ಅದು ಒಳ್ಳೆಯ ಒಂದು ಸಹಾಯವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ವರ್ಕ್ಶಾಪ್ನ ಕುರಿತಾಗಿ ನಾನು ನಿಮಗೆ ಕಳೆದ ದಿವಸದಲ್ಲಿ ತಿಳಿಸಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ನಾವು ವರ್ಕ್ಶಾಪ್ನ ಸ್ಟಾರ್ಟ್ ಮಾಡಲಿದ್ದೇವೆ. ಅದಕ್ಕಾಗಿ ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ಹಾಗೂ ನೀವು ಆ ಒಂದು ವರ್ಕ್ಶಾಪಿಗೆ ಬರುವಂಥವರು ನೀವು ಅದರಲ್ಲಿ ಭಾಗವಹಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಿಮ್ಮ ಮಕ್ಕಳಿಗಾಗಿ ಹೋರಾಡಿ ಪ್ರಾರ್ಥಿಸುತ್ತಿದ್ದೀರಾ. ಇಂದು ನಾವು ಕಲೀಲಿಕ್ಕಿರುವಂತಹ ವಿಷಯ ಯಾವುದಂದ್ರೆ, ಮಕ್ಕಳಿಗಾಗಿ ಹೋರಾಡಿ ಪ್ರಾರ್ಥಿಸುವಂತಹ ತಾಯಂದಿರ ಕುರಿತಾಗಿ ನಾವಿವತ್ತು ಸತ್ಯವೇದದ ಮೂಲಕ ತಿಳಿದುಕೊಳ್ತಾ ಇದ್ದೇವೆ. ಹೇಗೆ ಮಕ್ಕಳಿಗಾಗಿ ಹೋರಾಡಿ ಪ್ರಾರ್ಥಿಸಬೇಕು ಎಂದು ನಾವು ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ಈ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಏಸಪ್ಪ, ಈ ಸಮಯದಲ್ಲಿ ವಿಡಿಯೋನ ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೆ, ನೀನು ಮಾತನಾಡು. ಒಬ್ಬೊಬ್ಬರ ಹೃದಯಗಳನ್ನು ನೀನು ಬಲಪಡಿಸಬೇಕಾಗಿ ಕೇಳ್ಕೊಳ್ತೇನೆ ಅಪ್ಪ. ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ಸೊ ನಿಮ್ಮ ಮಕ್ಕಳಿಗಾಗಿ ನೀವು ಹೋರಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಒಮ್ಮೆ ನೀವು ಯೋಚನೆ ಮಾಡಿ. ಯಾಕೆಂದರೆ ಈ ದಿವಸಗಳಲ್ಲಿ ಅನೇಕರು ಕೌನ್ಸಿಲಿಂಗಿಗೆ ಬರುವಾಗ ಹೇಳುವಂಥ ವಿಷಯಗಳೇನೆಂದರೆ, ನನ್ನ ಮಗನು ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಮಗಳು ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಮಗಳು ಬೇರೆಯ ದಾರಿಯಲ್ಲಿದ್ದಾಳೆ, ಬೇರೆಯ ಸಂಬಂಧದಲ್ಲಿದ್ದಾಳೆ. ಆದರೆ ನಾನು ಅದನ್ನು ಪ್ರಶ್ನೆ ಮಾಡಿದ್ರೆ ಅಥವಾ ನಾವೇನಾದರೂ ಕೇಳಿದರೆ ಅವರು ನನಗೆ ತಿರುಗಿ ವಿರುದ್ಧವಾಗಿ ಮಾತನಾಡಿ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾರೆ ಅಂತ ಅನೇಕ ತಾಯಂದಿರ ಮನಸ್ಸಿನಲ್ಲಿ ದುಃಖವಿದೆ. ತಮ್ಮ ಮಕ್ಕಳ ಕುರಿತಾದಂತಹ ಭಯವಿದೆ, ತಮ್ಮ ಮಕ್ಕಳ ಕುರಿತಾದಂತಹ ಭವಿಷ್ಯದ ಕುರಿತಾದಂತಹ ಭಯ ಹಾಗೂ ಆತಂಕ, ಕಳವಳ, ಏನಾಗ್ತದೋ ನನ್ನ ಮಕ್ಕಳ ಜೀವಿತ ಅಂತ ಅನೇಕ ತಾಯಂದರಲ್ಲಿ ಇಂದು ಭಯವುಳ್ಳವರಾಗಿ ಏನೋ ದಾರಿ ಕಾಣದೆ ಸೋತಂತ ಪರಿಸ್ಥಿತಿಯಲ್ಲಿ ಅನೇಕ ತಾಯಂದಿರು ಇಂದು ಇದ್ದಾರೆ. ಮಕ್ಕಳು ಮಾತನ್ನ ಕೇಳ್ತಾ ಇಲ್ಲ, ತಮಗೆ ಇಷ್ಟ ಬಂದಂಥ ದಾರಿ, ತಮಗೆ ಇಷ್ಟ ಬಂದಂಥ ವ್ಯಕ್ತಿಯ ಸಂಗಡ, ತಮಗೆ ಇಷ್ಟ ಬಂದಂತಹ ಸಂಬಂಧಗಳು, ತಮಗೆ ಇಷ್ಟ ಬಂದಂತಹ ಕೆಟ್ಟ ಮಾರ್ಗಗಳನ್ನು ಆರಿಸಿಕೊಂಡು ತಂದೆ ತಾಯಿಗಳು ಪ್ರಶ್ನೆ ಮಾಡಿದರೆ ಅವರನ್ನು ಎದುರಿಸುವಂತಹ ಕಾಲಘಟ್ಟಕ್ಕೆ ನಾವಿಂದು ಬಂದಿದ್ದೇವೆ. ಮೊನ್ನೆ ಒಬ್ಬರು ಸಹೋದರಿ ನನಗೆ ಕರೆ ಮಾಡುವಾಗ ನನಗೆ ಬಹಳ ಬೇಜಾರಾಯಿತು. ಆ ಮಗಳಿಗೆ ಆ ತಾಯಿ ಬುದ್ಧಿ ಹೇಳಿದರೆ ಮಗಳು ಏನು ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಮೇಲ್ಗಳನ್ನು ಮಾಡ್ತಾರೆ. ಇಂದು ಎಷ್ಟೋ ಮಕ್ಕಳು ಅದೇ ಮಾಡೋದು. ತಂದೆ ತಾಯಿಗಳು ಸಾಕಿ ಕಷ್ಟಪಟ್ಟು ಬೆಳೆಸುವ ತನಕ ಮಾತ್ರ ಅವರ ದುಡ್ಡಿನಲ್ಲಿ ಓದುವಾಗ, ಅವರ ದುಡ್ಡಿನಲ್ಲಿ ತಮಗೆ ಇಷ್ಟ ಬಂದ ಹಾಗೆ ಜೀವಿಸುವಾಗ ತಂದೆ ತಾಯಿಗಳು ಬೇಕಾಗಿರುತ್ತೆ. ಆದರೆ ಅವರು ಒಂದು ಸ್ಥಾನಕ್ಕೆ ಬರುವಾಗ, ಒಂದು ಪೊಸಿಷನ್ ಅಂತ ಬರುವಾಗ ತಂದೆ ತಾಯಿಗಳು ಬೇಡವಾಗ್ತಾರೆ, ಅವಿಧೇಯತೆಯನ್ನು ತೋರಿಸ್ತಾರೆ. ಇಂದು ನಿಮ್ಮ ಜೀವಿತದಲ್ಲಿ ನಿಮ್ಮ ಮಕ್ಕಳು ಇಂತಹ ಪರಿಸ್ಥಿತಿಯಲ್ಲಿ ಇರುವುದಾದರೆ ನೀವು ನಿಮ್ಮ ಮಕ್ಕಳಿಗಾಗಿ ಹೋರಾಡಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಈ ಹೋರಾಟ ಪ್ರಾರ್ಥನೆನ ನೀವು ನಿಮ್ಮ ಜೀವಿತದಲ್ಲಿ ಮಾಡುವುದಾದರೆ ನಿಜವಾಗಿಯೂ ನಿಮ್ಮ ಮಕ್ಕಳು ಬದಲಾವಣೆ ಆಗೇ ಆಗ್ತಾರೆ. ಯಾಕೆಂದರೆ ಯಾವ ತಾಯಿ ತನ್ನ ಮೊಣಕಾಲುಗಳನ್ನು ಊರಿ ದೇವರ ಮುಂದೆ ಪ್ರಾರ್ಥನೆಗಳನ್ನು ಮಾಡ್ತಾರೋ ಅಂತಹ ಪ್ರಾರ್ಥನೆಗಳನ್ನು ಪರಲೋಕವು ಕಿವಿಗೊಟ್ಟು ಕೇಳ್ತದೆ. ಪ್ರತಿ ಸಲವೂ ಯಾವಾಗ ತಾಯಂದಿರು ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಾಗ ಪರಲೋಕವು ಕಿವಿಗೊಟ್ಟು ಕೇಳ್ತದೆ.
ಯಾಕೆಂದರೆ ತಾಯಂದಿರು ಮಾಡುವಂಥ ಪ್ರಾರ್ಥನೆಯು ಅತ್ಯಂತ ಬಲವುಳ್ಳದಾಗಿದೆ. ಯಾಕೆಂದರೆ ದೇರ್ ಇಸ್ ನಥಿಂಗ್ ದಟ್ ಎ ಪ್ರೇಯಿಂಗ್ ಮದರ್ ಕಾಂಟ್ ಚೇಂಜ್. ಪ್ರಾರ್ಥಿಸುವಂಥ ತಾಯಿಯಿಂದ ಬದಲಾವಣೆ ಮಾಡದೇ ಇರುವಂಥ ವಿಷಯ ಒಂದೂ ಇಲ್ಲ. ಪ್ರೀತಿಯ ತಾಯಂದಿರೇ, ನಿಮ್ಮ ಮಕ್ಕಳು ಇಂದು ಬದಲಾವಣೆ ಆಗಿಲ್ಲ, ನನ್ನ ಜೀವಿತದಲ್ಲಿ ನನ್ನ ಮಗ ನನ್ನ ಮಾತು ಕೇಳ್ತಿಲ್ಲ, ನನ್ನ ಮಗಳ ಭವಿಷ್ಯ ಹಾಳಾಗ್ತಾ ಇದೆ, ಅವ್ರು ಯಾವುದೋ ಒಂದು ಸಂಬಂಧದಲ್ಲಿ ಯಾವುದೋ ಒಂದು ಕೆಟ್ಟ ಪಾಪದಲ್ಲಿ ಸಹವಾಸದಲ್ಲಿ ಇದ್ದಾರೆ ಅಂತ ಗೊತ್ತಿದ್ರೂ ನಿಮಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಆ ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥಿಸುವಾಗಲೇ ನಿಮ್ಮ ಜೀವಿತದಲ್ಲಿ ನೀವು ಜಯವನ್ನು ಕಾಣಲಿಕ್ಕೆ ಸಾಧ್ಯ. ಯಾಕೆಂದರೆ ಈ ಒಂದು ಯುದ್ಧವನ್ನು, ಈ ಒಂದು ಹೋರಾಟವನ್ನು ಗೆಲ್ಲಬೇಕಂದ್ರೆ ಅದು ಪ್ರಾರ್ಥನೆಯಿಂದ ಮಾತ್ರವೇ ಸಾಧ್ಯ. ನಾವು ಸತ್ಯವೇದದಲ್ಲಿ ಕಾಣ್ತೇವೆ, ಯೆಹೋಷುವಾಪಾಟನು ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಯ ಜೀವಿತದಲ್ಲಿ ಆತನಿಗೆ ಯುದ್ಧ ಬರುವಾಗ ಅವನೇನು ಮಾಡ್ತಾನೆ ಅಂದರೆ, ದೇವರ ಸಂಗಡದಲ್ಲಿ ಪ್ರಾರ್ಥಿಸಿ ಆರಾಧನೆ ಮಾಡುವಂಥ ತಂಡಗಳನ್ನು ಮುಂದೆ ಕಳಿಸುವಾಗ ಅವನ ಜೀವಿತದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಯೆಹೋಷುವಾಪಾಟನಿಗೆ ಅನೇಕ ಜ್ಞಾನಗಳಿತ್ತು, ಅನೇಕ ಯುದ್ಧ ವೀರರಿದ್ರು, ಎಲ್ಲವಿದ್ರೂ ಸಹ ಅವನ ಜೀವಿತದಲ್ಲಿ ಮಾಡಿದಂತಹ ಕೆಲಸ ಏನಂದರೆ, ಅವನು ಪ್ರಾರ್ಥನೆಯನ್ನು ಸ್ತುತಿಯನ್ನು ಮಾಡ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಈ ಒಂದು ಹೋರಾಟವನ್ನು ಎದುರಿಸಬೇಕಂದ್ರೆ ಪ್ರಾರ್ಥನೆ ಎಂಬ ಬಲವನ್ನು ನಾವು ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಹೋರಾಡಿ ಪ್ರಾರ್ಥಿಸುವಂಥ ತಾಯಿ ಎಂದಿಗೂ ನಿರಾಶೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಲವೊಮ್ಮೆ ತಡವಾಗಬಹುದು, ಕೆಲವೊಮ್ಮೆ ಉತ್ತರ ಸಿಗದೇ ಇರುವ ಹಾಗೆ ಅನೇಕ ಸಂದರ್ಭಗಳು ಸೃಷ್ಟಿಸಲ್ಪಡಬಹುದು. ನೀವು ಪ್ರಾರ್ಥಿಸಿದಾಗಿಯೂ ಸಹ ಇನ್ನೂ ಹೆಚ್ಚಾದಂತಹ ಕೆಟ್ಟ ರೀತಿಯಲ್ಲಿ ಅನೇಕ ಸಲ ಹೋಗುವಂತೆ ಕಾಣಿಸಿದ್ರೂ ಸಹ ದೇವರು ಅಲ್ಲಿ ನಿಮ್ಮ ಪ್ರಾರ್ಥನೆನ ಕೇಳಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ಕಾರ್ಯವನ್ನು ಖಂಡಿತವಾಗಿಯೂ ಮಾಡ್ತಾರೆ. ಯೆಹೋಷುವಾಪಾಟನ ಜೀವಿತದಲ್ಲಿ ಅನೇಕ ಜ್ಞಾನವಿತ್ತು, ಅನೇಕ ಸಾಮರ್ಥ್ಯ ಇತ್ತು, ಆದರೆ ಅವನು ಯಾವುದನ್ನು ಉಪಯೋಗಿಸದೆ ಪ್ರಾರ್ಥನೆಯನ್ನು ಉಪಯೋಗಿಸಿದನು. ಆದರೆ ಇಂದಿನ ದಿವಸಗಳಲ್ಲಿ ಪ್ರಾರ್ಥಿಸುವಂಥ, ಹೋರಾಡಿ ಪ್ರಾರ್ಥಿಸುವಂಥ ತಾಯಂದಿರನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅನೇಕ ತಾಯಂದಿರು ಸೋತು ಹೋಗ್ತಾರೆ, ಅನೇಕ ತಾಯಂದಿರು ಟೆನ್ಷನ್ ಮಾಡಿಕೊಳ್ತಾರೆ. ಅಯ್ಯೋ, ನನ್ನ ಮಗನ ಜೀವಿತ ಹೀಗಾಯಿತು, ನನ್ನ ಮಗಳ ಜೀವಿತ ಹೀಗಾಯಿತು, ನನ್ನ ಮಗನ ಮುಂದಿನ ಒಂದು ಭವಿಷ್ಯಕ್ಕೆ ನಾನು ಏನು ಮಾಡಲಿ? ನಿಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಹದಗೆಡಿಸಿಕೊಳ್ಳಬಹುದೇ ಹೊರತು ಅದರಿಂದ ಬೇರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಮಕ್ಕಳ ಭವಿಷ್ಯವು ಅದು ಚೆನ್ನಾಗಿರ್ತದೆ, ಅದು ಆಶೀರ್ವದಿಸಲ್ಪಡ್ತದೆ. ಸಮ್ಟೈಮ್ ನೀವು ನಿಮ್ಮ ಜ್ಞಾನವನ್ನು, ಅನೇಕ ವರ್ಡ್ಸ್ಗಳನ್ನು ನೀವು ಉಪಯೋಗಿಸಿರಬಹುದು, ಅನೇಕ ಬುದ್ಧಿವಾದಗಳನ್ನು ನೀವು ಹೇಳಿರ್ಬೋದು, ಅನೇಕ ರಿಸೋರ್ಸ್ಗಳನ್ನು ನೀವು ಉಪಯೋಗಿಸ್ಕೊಂಡಿರ್ಬೋದು, ಅನೇಕ ಸ್ಟ್ರಾಟರ್ಜಿಗಳನ್ನು ನೀವು ಮಾಡಿರ್ಬೋದು. ಆದರೆ ಯಾವ ಸ್ಟ್ರಾಟರ್ಜಿ ಆಗಲಿ ಯಾವುದು ಕೂಡ ನಿಮ್ಮ ಮಕ್ಕಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ನೀವು ಯಾವಾಗ ಹೋಗಿ ನಿಮ್ಮ ಮೊಣಕಾಲುಗಳ ಮೇಲೆ ನೀವು ನಿಂತು ಪ್ರಾರ್ಥನೆಗಳನ್ನು ಮಾಡ್ತಿರೋ, ನಿಮ್ಮ ಎಲ್ಲ ಒಂದು ಕಷ್ಟಗಳಿಗೆ, ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ, ಕಣ್ಣೀರಿಗೆ, ಒಂದು ಭಯಕ್ಕೆ ನಿಜವಾಗಿಯೂ ಸಹ ನೀವು ಒಂದು ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮಲ್ಲಿ ಆ ಒಂದು ಸಮಾಧಾನ ನೆಲೆಸ್ತದೆ. ಯಾವಾಗ ನೀವು ಮೊಣಕಾಲಿನಲ್ಲಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡ್ತಿರೋ ಆಗ ನೀವು ಬದಲಾವಣೆಗಳನ್ನು ಕಾಣ್ತೀರಾ. ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಮಗಳ ಜೀವಿತದಲ್ಲಿ, ನಿಮ್ಮ ಮಗನ ಜೀವಿತದಲ್ಲಿ ನೀವು ಬದಲಾವಣೆಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಜೀವನದಲ್ಲಿ ನೀವು ಅನೇಕ ಪ್ರಯತ್ನಗಳನ್ನು, ಅವರಿಂದ ಬುದ್ಧಿ ಹೇಳಿಸುವಂಥದ್ದು, ಇವರಿಂದ ಬುದ್ಧಿ ಹೇಳಿಸುವಂಥದ್ದಾಗಿರ್ಬೋದು, ಅಥವಾ ಅವರ ಟೀಚರ್ಸ್, ಫ್ರೆಂಡ್ಸ್ಗಳಿಂದ, ಹೀಗೆ ಅನೇಕ ಕಾರ್ಯಗಳನ್ನು ನೀವು ಮಾಡಿರ್ಬೋದು. ಯಾಕಂದರೆ ನನಗೆ ತಿಳಿದಿರುವಂಥ ತಾಯಂದಿರು ಇಂಥ ಅನೇಕ ಕಾರ್ಯಗಳ ಮಾಡಿಯೂ ಸಹ ಅವರ ಮಕ್ಕಳು ಬದಲಾವಣೆ ಹೊಂದದೇ ಇದ್ದಾರೆ. ಹಾಗಾದರೆ ನಾವು ಬದಲಾವಣೆ ಹೊಂದಬೇಕಂದ್ರೆ ಏನು ಮಾಡಬೇಕು? ದೇವರ ಬಳಿ ಪ್ರಾರ್ಥಿಸಬೇಕು, ಬದಲಾವಣೆ ಮಾಡುವಂಥ ದೇವರ ಬಳಿ ಪ್ರಾರ್ಥಿಸಬೇಕು. ನೀವು ಎತ್ತ ಮಕ್ಕಳೇ ಆಗಿರ್ಬೋದು, ಆದರೆ ನಿಮ್ಮ ಕೈಯಲ್ಲಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನೀವು ಮೊಣಕಾಲೂರಿ ಹೋರಾಡಿ ದೇವರ ಬಳಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಿರೋ, ನೀವು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಈಗಿರುವಂತಹ ಪರಿಸ್ಥಿತಿಗಳಲ್ಲಿ, ಈಗಿರುವಂಥ ಈ ಕೊನೆಯ ಕಾಲದಲ್ಲಿ ಅನೇಕ ಯವನಸ್ಥರು ಬೇಡವಾದ ಪಾಪದಲ್ಲಿ ಬಿದ್ದು ಹೋಗಿ ಅನೇಕ ಒಂದು ಪಾಪದಲ್ಲಿ ಇಂದು ಜೀವಿಸುತ್ತಾ ಕಷ್ಟಪಡ್ತಾ ಇದ್ದಾರೆ. ಅನೇಕರು ಜೀವಿತವನ್ನು ನಾಶಪಡಿಸಿಕೊಂಡಿದ್ದಾರೆ. ಅಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವಂಥ ತಾಯಂದಿರಾಗಿರಬೇಕು. ಪ್ರಾರ್ಥಿಸುವಂಥ ತಾಯಂದಿರು ಒಂದು ಕುಟುಂಬಕ್ಕೆ, ಒಂದು ಊರಿಗೆ, ಒಂದು ಸಭೆಗೆ ಅದು ನಿಜವಾಗಿಯೂ ಆಶೀರ್ವಾದಕರವಾಗಿರ್ತದೆ.
ನೀವು ಕೇಳಿರ್ಬೋದು, ಅನೇಕ ದೇವಸೇವಕರು ಹೇಳುವುದನ್ನು. ಅನೇಕ ದೇವಸೇವಕರು ಹೇಳ್ತಾರೆ, ನಾನಿವತ್ತು ಈಗಿದ್ದೇನೆ ಅಂದರೆ ನನ್ನ ತಾಯಿಯ ಪ್ರಾರ್ಥನೆ ಆಗಿದೆ. ನನ್ನ ತಾಯಿಯು ತುಂಬ ನನಗೋಸ್ಕರ ಪ್ರಾರ್ಥಿಸ್ತಾ ಇದ್ದರು, ಅದಕ್ಕೋಸ್ಕರ ಇವತ್ತು ನನ್ನ ಜೀವಿತ ಹೀಗಿದೆ. ಅನೇಕ ಭಕ್ತರು ಹೀಗೆ ಹೇಳುವುದನ್ನು ನಾವು ಕೇಳಿಸಿಕೊಂಡಿರ್ತೇವೆ ಹಾಗೂ ನೋಡಿರ್ತೇವೆ. ಅದೇ ರೀತಿಯಾಗಿ ಸತ್ಯವೇದದಲ್ಲಿಯೂ ಕೂಡ ಪ್ರಾರ್ಥಿಸುವಂಥ ತಾಯಂದಿರನ್ನು ನಾವು ಕಾಣಬಹುದಾಗಿದೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನ್ನಳು ಸಾಮುವೇಲನಿಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ನಾವು ಕಾಣ್ತೇವೆ. ಹಾಗೆ ನಾವು ಸಹ ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂಥ ತಾಯಂದಿರಾಗಿರಬೇಕು. ಹಾಗಾರಳು ಪ್ರಾರ್ಥಿಸುವಾಗ ದೇವರು ಅವಳ ಪ್ರಾರ್ಥನೆಯನ್ನು, ಅವಳ ಕಣ್ಣೀರನ್ನು ನೋಡಿ ಆ ಮಗುವನ್ನು ಆಶೀರ್ವದಿಸ್ತಾರೆ. ಅದೇ ರೀತಿಯಾಗಿ ಇಂದು ನಿಮ್ಮ ಮಕ್ಕಳಿಗೋಸ್ಕರ ನೀವು ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ಹಾಗಾರಳ ಕಣ್ಣೀರನ್ನು ನೋಡಿದ ಅದೇ ದೇವರು ಇಂದು ನಿಮ್ಮ ಕಣ್ಣೀರನ್ನು ನೋಡಿ ನಿಮ್ಮ ಜೀವಿತದಲ್ಲಿರುವಂತಹ ಕಷ್ಟಗಳಿಂದ ದೇವರು ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಒಬ್ಬ ತಾಯಿಗೆ ಯಾವಾಗ ಸಂತೋಷವಾಗ್ತದೆ ಅಂದರೆ ತಮ್ಮ ಮಕ್ಕಳ ಜೀವಿತ ಚೆನ್ನಾಗಿರುವಾಗ. ಮಕ್ಕಳ ಜೀವಿತ ಚೆನ್ನಾಗಿಲ್ಲದೆ ಇರುವಾಗ ಅವರಲ್ಲಿ ಯಾವಾಗಲೂ ಸಂಕಟ, ವೇದನೆ, ನೋವು, ಪ್ರಯಾಸಗಳು, ಯಾವಾಗ ನೋಡಿದ್ರು ಚಿಂತೆಗಳೇ ತುಂಬಿರ್ತದೆ. ಅಯ್ಯೋ, ನನ್ನ ಮಗನ ಜೀವಿತ ಹೇಗೆ, ನನ್ನ ಮಗಳ ಜೀವಿತ ಹೇಗೆ, ಹೀಗೆ ಚಿಂತಿಸುವುದನ್ನು ಬಿಟ್ಟು ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅವರಿಗೋಸ್ಕರ ಪ್ರಾರ್ಥಿಸಿರಿ. ಅವರು ಕಾಲೇಜಿಗೆ ಹೋಗುವಾಗ, ಕಾಲೇಜ್ನಲ್ಲಿ ಇರುವಾಗ ಯಾವ ದುಷ್ಟನ ಕಣ್ಣುಗಳು, ಯಾವ ಕೆಡುಕನ ಕಣ್ಣುಗಳು ನಮ್ಮ ಮಕ್ಕಳ ಮೇಲೆ ಬೀಳದ ಹಾಗೆ ಪ್ರಾರ್ಥನೆ ಎಂಬ ಬೇಲಿಯನ್ನು ನೀವು ಹಾಕಬೇಕು. ನಾವು ಸತ್ಯವೇದದಲ್ಲಿ ಕಾಣ್ತೇವೆ, ಮೋಶೆ ಜನಿಸುವ ಸಮಯದಲ್ಲಿ, ಆ ಸಮಯದಲ್ಲಿ ಹುಟ್ಟುವಂಥ ಎಲ್ಲ ಗಂಡು ಮಕ್ಕಳನ್ನ ಸಾಯಿಸಬೇಕೆಂದು ಫರೋಹನು ಆಜ್ಞೆಯನ್ನು ಕೊಟ್ಟಿರ್ತಾರೆ. ಆದರೆ ಮೋಶೆಯ ತಾಯಿ ದೇವರ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡು ಆಕೆ ಏನು ಮಾಡ್ತಾಳೆ ಅಂದರೆ ಆ ಮಗುವನ್ನ 3 ತಿಂಗಳುಗಳ ಕಾಲ ಬಚ್ಚಿಟ್ಟುಕೊಂಡು ಆ ಮಗುವನ್ನ ಪೋಷಣೆ ಮಾಡಿ 3 ತಿಂಗಳು ಆಕೆ ಆ ಮಗುವನ್ನ ಬಚ್ಚಿಟ್ಟಳು. ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳುಗಳ ಕಾಲ ಆ ಮೋಶೆಯ ತಾಯಿಯಾದಂತಹ ಯೋಕೆಬೇದಳು ಆಕೆ ಮಗುವನ್ನ ಪೋಷಿಸಿ ಬಚ್ಚಿಡ್ತಾಳೆ. ಆದರೆ ಆ ಕೂಸನ್ನ ತುಂಬಾ ದಿವಸಗಳ ಕಾಲ ಮರೆ ಮಾಡಿ ಇಟ್ಟುಕೊಳ್ಳಲು ಸಾಧ್ಯವಾಗದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು, ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಇಲ್ಲಿ ಈ ಜೇಡಿ ಮಣ್ಣನ್ನು ಮತ್ತು ರಾಳ ಏನನ್ನು ತೋರಿಸ್ತದೆ ಅಂದರೆ, ಮಗು ಯಾವುದೇ ಕಾರಣಕ್ಕೂ ಅವರು ಆ ನೈಲ್ ನದಿಯಲ್ಲಿ ಬಿಡುವಾಗ ಆ ಮಗು ಮುಳುಗಿ ಸತ್ತು ಹೋಗಬಾರ್ದೆಂದು ಅವರು ಎಷ್ಟು ನೀಟಾಗಿ ಜೇಡಿ ಮಣ್ಣನ್ನು ಹಾಕಿ, ರಾಳವನ್ನು ಹಾಕಿ, ಅದರ ಮೇಲೆ ಜಂಬು ಹುಲ್ಲಿನಲ್ಲಿ ಹಾಕಿ ಅವ್ರು ಏನು ಮಾಡ್ತಾರೆ, ಬಿಡ್ತಾರೆ. ಆಗ ಆ ಮಗು ಅಲ್ಲಿ ಏನು ಮಾಡ್ತದೆ, ಆ ನೈಲ್ ನದಿಯ ಮೇಲೆ ತೇಲಿಕೊಂಡು ಹೋಗ್ತದೆ. ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಇರುವಾಗ ನಾವು ಅನೇಕ ಸಲ ನಮ್ಮ ಮಕ್ಕಳೊಟ್ಟಿಗೆ ನಾವು ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಶಾಲೆಗೆ ಹೋಗುವಾಗ, ಅಥವಾ ಬೇರೆ ಒಂದು ಕೆಲಸ ಕಾರ್ಯಗಳಿಗೆ, ಬೇರೆ ಒಂದು ಜಾಗಕ್ಕೆ ಹೋಗುವ ಸಮಯಗಳಲ್ಲಿ ನಾವು ಯಾವಾಗಲೂ ನಮ್ಮ ಮಕ್ಕಳ ಸಂಗಡ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಈ ಮೋಶೆಯ ತಾಯಿ ಮಾಡಿದ ಹಾಗೆ ನಾವು ಕೂಡ ಪ್ರಾರ್ಥನೆ ಎಂಬ ರಾಳವನ್ನು ನಮ್ಮ ಮಕ್ಕಳ ಸುತ್ತಲೂ ನಾವೇನು ಮಾಡಬೇಕು, ಯಾವಾಗಲೂ ಹಾಕಿರಬೇಕು. ಆ ರಾಳ ಹಾಕುವಾಗ ನಿಮ್ಮ ಮಕ್ಕಳು ಎಲ್ಲಿಯೂ ಕೂಡ ಮುಳುಗಿ ಹೋಗಲಿಕ್ಕೆ, ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಕೆಟ್ಟ ಪ್ರಪಂಚದಲ್ಲಿ ಇಂದು ಅನೇಕ ಪಾಪವನ್ನು ಪ್ರೇರೇಪಿಸಿ ಪಾಪದ ಕಾರ್ಯಗಳನ್ನು ಮಾಡಲಿಕ್ಕೆ ಕೊಡುವಂತಹ ಈ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಪ್ರಯಾಣಿಸುವಾಗ, ನಮ್ಮ ಮಕ್ಕಳು ಇರುವಾಗ ಪ್ರಾರ್ಥನೆ ಎಂಬ ರಾಳವನ್ನು ನಾವು ಸಹ ಪ್ರತಿದಿನ ನಮ್ಮ ಮಕ್ಕಳ ಸುತ್ತ ಹಾಕಬೇಕು. ನೋಡಿ, ನೀವು ಮಕ್ಕಳ ಸುತ್ತ ಪ್ರಾರ್ಥನೆ ಎಂಬ ರಾಳವನ್ನು ನೀವು ಹಾಕದೇ ಇರುವಾಗ ಆ ಮಗು ಏನಾಗಿ ಹೋಗ್ತದೆ, ಮುಳುಗಿ ಹೋಗ್ತದೆ, ಜೀವಿತವು ನಾಶವಾಗಿ ಹೋಗ್ತದೆ. ಆದ ಕಾರಣವೇ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಮಕ್ಕಳಿಗಾಗಿ ನೀವೇನು ಮಾಡಬೇಕು, ಪ್ರಾರ್ಥಿಸಬೇಕು. ಯೋಕೆಬೇದಳು ಏನು ಮಾಡ್ತಾಳೆ ಅಂದರೆ, ತನ್ನ ಮಗುವು ಮುಳುಗಿ ಹೋಗದ ಹಾಗೆ ಜೇಡಿ ಮಣ್ಣು, ರಾಳವನ್ನು ಹಾಕಿ ಜಂಬು ಹುಲ್ಲಿನಲ್ಲಿಟ್ಟು ಆ ನೈಲ್ ನದಿಯಲ್ಲಿ ಬಿಡ್ತಾರೆ. ದೇವರ ಮೇಲಿನ ನಂಬಿಕೆಯನ್ನು ಇಟ್ಟುಕೊಂಡು ಅವ್ರು ಏನು ಮಾಡ್ತಾರೆ, ಬಿಡುವಾಗ ಆ ಮಗು ಹೋಗಿ ಫರೋಹನ ಕುವಾರ್ತೆ ಹತ್ರ ಬೆಳೀತದೆ. ಆಗ
ಆ ಮಗುವನ್ನು ಹಿಂಬಾಲಿಸಿ ಹೋದಂತಹ ಅಕ್ಕನು ಮೀರ್ಯಾಮಳು ಏನು ಮಾಡ್ತಾಳೆ ಅಂದರೆ, ಈ ಒಂದು ಕೂಸನ್ನು ಸಾಕಲಿಕ್ಕೆ ನನ್ನ ಬಳಿ ಒಬ್ಬ ಸಾಕು ತಾಯಿ ಇದ್ದಾಳೆ, ಆಕೆನ ನಾನು ನಿನಗೆ ಕರೆದುಕೊಂಡು ಬರ್ತೇನೆ ಅಂತ ಹೇಳುವಾಗ ಸ್ವಂತ ತಾಯಿಯೇ ಮೋಶೆಯನ್ನು ಸಾಕಿ ಬೆಳೆಸುವ ಹಾಗೆ ದೇವರು ಕಾರ್ಯವನ್ನು ಮಾಡ್ತಾರೆ. ಯಾವಾಗ ನೀವು ದೇವರಲ್ಲಿ ನಂಬಿಕೆ ದೃಢತೆ, ನೋಡಿ ಅಲ್ಲಿ ಇಬ್ರಿಯ ಮಕ್ಕಳನ್ನು, ಗಂಡು ಮಕ್ಕಳನ್ನು ಸಾಯಿಸ್ರಿ ಅಂತ ಆಜ್ಞೆನ ಕೊಡ್ತಾರೆ. ಆದರೆ ಈ ಒಂದು ಇಬ್ರಿಯ ಮಗುವಾದಂಥ ಮೋಶೆ, ಈ ಒಂದು ಮೋಶೆಯ ತಾಯಿ ಮಾಡಿದಂತಹ ದೇವರ ಮೇಲಿನ ನಂಬಿಕೆಯಿಂದ ಆಕೆ ಏನು ಮಾಡ್ತಾಳೆ, ಆ ಮಗುವನ್ನು ಪೋಷಿಸಿ ನಂತರ ಯಾರು ಆ ಶಾಸನವನ್ನು ಹೊರಡಿಸಿರ್ತಾರೋ ಅವರ ಕೈಯಿಂದ ಆ ಮಗುವನ್ನು ಸಾಕುವ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಒಂದು ತಾಯಿಯ ನಂಬಿಕೆ, ಧೈರ್ಯ, ಪ್ರಾರ್ಥನೆ ಒಂದು ಮಗುವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಮಗುವನ್ನು ಜೀವಿತವನ್ನು ಆಶೀರ್ವಾದಕರವಾಗಿ ಉಜ್ಜೀವನಕರವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ನಿಮ್ಮ ಮಕ್ಕಳ ಜೀವಿತದಲ್ಲಿಯೂ ಕೂಡ ನಿಮ್ಮ ನಂಬಿಕೆಯುಳ್ಳ ಪ್ರಾರ್ಥನೆ, ನಿಮ್ಮ ಧೈರ್ಯ ನಿಮ್ಮ ಮಕ್ಕಳ ಜೀವಿತವನ್ನು ನಾಶವಾಗದಂತೆ ದೇವರ ಸನ್ನಿಧಾನದಲ್ಲಿ ಅದು ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ಅನೇಕರು ನೀವು ನೆನೆಸಿಕೊಳ್ಬಹುದು, ಅನೇಕ ದುಷ್ಟರು ನಿಮ್ಮ ಮಕ್ಕಳ ಜೀವಿತವನ್ನು ನಾಶ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ನಾನು ಏನು ಮಾಡಲಿ, ನನ್ನ ಕೈಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ನೀವು ನೆನೆಸಿಕೊಳ್ಬೋದು. ಇಲ್ಲಿ ಮೋಶೆಯ ಜೀವಿತ, ಮೋಶೆಯ ಪ್ರಾಣ ಅಪಾಯದಲ್ಲಿರುವಾಗ ಆಕೆಯ ತಾಯಿ ಒಂದು ಧೈರ್ಯವಾದ ನಿರ್ಧಾರವನ್ನು ತೆಗೆದುಕೊಂಡು, ಮೊದಲನೇದಾಗಿ ದೇವರಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಕೆ ಧೈರ್ಯವಾದ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಮಗುವನ್ನು ಪೋಷಿಸಿದ ರೀತಿಯಲ್ಲಿ ನೀವು ಸಹ ಇಂದು ನಿಮ್ಮ ಮಕ್ಕಳ ವಿರುದ್ಧವಾಗಿ ಬರುವಂತಹ ಆ ಒಂದು ಕಾರ್ಯದ ವಿರುದ್ಧವಾಗಿ ನೀವು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಧೈರ್ಯವಾಗಿ ಯೋಚಿಸದೆ ದೇವರ ಮುಂದೆ ಪ್ರಾರ್ಥಿಸಿರಿ. ಹೇಗೆ ದೇವರು ಮೋಶೆಯನ್ನು ಸಂರಕ್ಷಿಸಿದರೋ ಅದೇ ರೀತಿಯಾಗಿ ದೇವರು ಇಂದು ನಿಮ್ಮ ಮಕ್ಕಳನ್ನೂ ಸಹ ಸಂರಕ್ಷಿಸಲಿದ್ದಾರೆ. ಆದರೆ ನಾವೇನು ಮಾಡ್ತೇವೆ, ಪ್ರಾರ್ಥಿಸುವುದರ ಬದಲಾಗಿ ಅತಿ ಹೆಚ್ಚು ನಾವು ನಮ್ಮ ಮಕ್ಕಳ ಒಂದು ಜೀವಿತದ ಕುರಿತಾಗಿ ಚಿಂತೆಗೆ ಒಳಗಾಗ್ತೇವೆ. ಚಿಂತೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಕೀರ್ತನೆಗಳು 55ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನಿಮ್ಮ ಚಿಂತಾಭಾರಗಳನ್ನು ಯಾರ ಮೇಲೆ ಹಾಕಬೇಕು? ದೇವರ ಮೇಲೆ ಹಾಕಬೇಕು. ಕೆಲವೊಮ್ಮೆ ನಿಮಗೆ ಯಾರ ಕೈಲೂ ಅದನ್ನು ಹೇಳಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರಬಹುದು. ನಿಮ್ಮ ಮಕ್ಕಳ ನಡವಳಿಕೆ, ನಿಮ್ಮ ಮಕ್ಕಳ ಬಿಹೇವಿಯರ್ ಆಗಿರ್ಬೋದು, ಅವರ ಮಾತು ಎಲ್ಲ ವಿಭಿನ್ನವಾಗಿ ನಿಮಗೆ ನೋವನ್ನು ಉಂಟು ಮಾಡುವಂತಹ ಒಂದು ಕಾರ್ಯಗಳಾಗಿರ್ಬೋದು. ಆದರೆ ಆ ಮಕ್ಕಳಿಗಾಗಿ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ಮುಂಜಾನೆ ಎದ್ದು ಆ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸಬೇಕು. ಆ ಮಕ್ಕಳು ಮಲಗಿರುವ ಸಮಯದಲ್ಲಿ ಅವರ ಮೇಲೆ ಕೈಗಳನ್ನು ಇಟ್ಟು ನೀವು ಪ್ರಾರ್ಥಿಸುವಂಥವರಾಗಿರಬೇಕು. ಯಾಕೆಂದರೆ ಪ್ರಾರ್ಥಿಸುವಂಥ ತಾಯಿ ಎಂದಿಗೂ ಕೂಡ ಸೋತು ಹೋಗೋದಿಲ್ಲ. ಪ್ರಾರ್ಥಿಸುವಂಥ ತಾಯಿಯು ಆ ಕುಟುಂಬಕ್ಕೆ, ಆ ಮಗುವಿಗೆ ಆಶೀರ್ವಾದಕರವಾಗಿದೆ. ಇಂದು ನೀವು ನಿಮ್ಮ ಮಗುವಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮಗಳಿಗೆ, ನಿಮ್ಮ ಮಗನಿಗೆ ನೀವು ಆಶೀರ್ವಾದಕರವಾದ ತಾಯಂದಿರಾಗಿದ್ದೀರಾ. ಬಿಡುವಿರುವ ಸಮಯದಲ್ಲಿ, ಕೆಲಸವಿಲ್ಲದೆ ಇರುವ ಸಮಯಗಳಲ್ಲಿ ಫೋನ್ಗಳನ್ನು ನೋಡುತ್ತಾ ಅಥವಾ ಸಿನಿಮಾಗಳನ್ನು ನೋಡುತ್ತಾ ಅಕ್ಕಪಕ್ಕದವರೊಟ್ಟಿಗೆ ಅವರಿವರ ಸುದ್ದಿಗಳನ್ನು ಮಾತನಾಡುತ್ತಾ ನಿಮ್ಮ ಸಮಯವನ್ನು ಕಳೀತಾ ಇದ್ದೀರೋ, ಅಥವಾ ನಿಮ್ಮ ಮಕ್ಕಳಿಗಾಗಿ ಹೋರಾಡಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀರೋ? ನೀವು ಕೆಲವರು ಕೆಲಸ ಮಾಡುವಂಥ ತಾಯಂದಿರಾಗಿರ್ಬೋದು, ಕೆಲವೊಬ್ಬರು ನೀವು ಹೌಸ್ ವೈಫ್ಗಳಾಗಿರ್ಬೋದು, ದಯಮಾಡಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ಯಾಕೆಂದರೆ ಸ್ವಾಮಿ ಕೂಡ ಹೇಳಿದ್ದಾರೆ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ, ನಿಮ್ಮ ಮಕ್ಕಳಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸಿರಿ ಎಂದು ವಾಕ್ಯ ಹೇಳುವುದನ್ನು ನಾವು ಕಾಣ್ತೇವೆ. ದಯಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ, ಸೋತು ಹೋಗಬೇಡಿ. ಅನೇಕ ಸಲ ನಿಮ್ಮ ಮಕ್ಕಳು ಅವಿಧೇಯತೆಯನ್ನು ತೋರಿಸಿ ಇನ್ನಿವರು ಬದಲೇ ಆಗೋದಿಲ್ಲ ಅಂತ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನನ್ನ ದೇವರ ಕೈಯಲ್ಲಿ ಆಗದೇ ಇರುವಂಥ ಕಾರ್ಯವು ಒಂದೂ ಇಲ್ಲ, ಆತನಿಗೆ ಎಲ್ಲವೂ ಸಾಧ್ಯ ಎಂದು ಯಾವಾಗ ನೀವು ನಂಬಿ ಮೋಶೆಯ ತಾಯಿಯ ಹಾಗೆ ನೀವು ನಂಬಿಕೊಂಡು ಧೈರ್ಯದಿಂದ ಇರ್ತೀರೋ, ಹೇಗೆ ದೇವರು ಮೋಶೆಯನ್ನು ಅದ್ಭುತವಾಗಿ ಆತನು ಪೋಷಿಸಿದನೋ ಅದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಆತನು ಪೋಷಿಸುವ ಆತನಾಗಿದ್ದಾನೆ. ಮೋಶೆಯನ್ನು ಪೋಷಿಸಿದ್ದು ಮಾತ್ರ ಅಲ್ಲ, ಆತನು ಅಲ್ಲಿ ಅನೇಕ ಸಕಲ ವಿದ್ಯೆಯನ್ನು ಕಲಿತುಕೊಂಡು ಆತನು ಫರೋಹನ ಕುಮಾರ್ತೆಯಾಗಿ ಆತನು ಅಲ್ಲಿ ಬೆಳೀತಾನೆ. ನಾಶ ಮಾಡಬೇಕೆಂದು ಶತ್ರು ಹೂಡಿದಂಥ ಬಾಣ ಒಂದು ತಾಯಿಯ ನಂಬಿಕೆ, ಪ್ರಾರ್ಥನೆ ಮತ್ತು ಆಕೆಯು ದೇವರ ಮೇಲಿಟ್ಟಿದ್ದಂಥ ಭರವಸೆಯಿಂದ ಆ ಒಂದು ಮಗು ಏನಾಗ್ತಾನೆ ಅಂದರೆ ಮುಂದೆ ಇಸ್ರಾಯೇಲರನ್ನು ಬಿಡಿಸುವಂತಹ ನಾಯಕನಾಗಿ ದೇವರು ಆತನ ಜೀವಿತವನ್ನು ಮಾರ್ಪಡಿಸ್ತಾನೆ. ಅಂದು
ಮೋಶೆಯ ತಾಯಿ ಹೆದರುಕೊಂಡು ಅನೇಕ ಇಬ್ರಿಯ ಮಕ್ಕಳು ಅಲ್ಲಿ ಸತ್ತು ಹೋಗ್ತಾರೆ. ಅದೇ ರೀತಿಯಾಗಿ ಮೋಶೆಯನ್ನು ಆಕೆ ಬಚ್ಚಿಡದೆ, ದೇವರ ಮೇಲೆ ನಂಬಿಕೆ ಇಡದೆ ಪ್ರಾರ್ಥಿಸದೇ ಇದ್ದಿದ್ರೆ ಮೋಶೆಯು ಇಸ್ರಾಯೇಲರ ನಾಯಕನಾಗಿ, ಲೀಡರ್ ಆಗಿ ಇರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಆಕೆಯ ನಂಬಿಕೆಯು ಆತನ ಜೀವಿತವನ್ನು ಉಳಿಸಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಅವರನ್ನ ಮುನ್ನಡೆಸುವಂತ ನಾಯಕನಾಗಿ ದೇವರು ಮೋಶೆಯನ್ನ ಆರಿಸಿಕೊಂಡ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಿಮಗಿರುವಂತಹ ಒಂದು ಸಿಚುಯೇಷನ್ನ ನೋಡಿ ಅಥವಾ ಸಂದರ್ಭವನ್ನು ನೋಡಿ, ನಿಮ್ಮ ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೋಡಿ, ಅವರ ವಿದ್ಯಾಭ್ಯಾಸಗಳನ್ನು ನೋಡಿ, ಅವರ ಗುಣಗಳನ್ನು ನೋಡಿ, ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ನೀವು ಆ ಮಕ್ಕಳನ್ನು ಡಿಸ್ಕರೇಜ್ ಮಾಡಬೇಡಿ. ಆ ಮಕ್ಕಳ ಕುರಿತಾಗಿ ನೀವೇ ಡಿಸೈಡ್ ಆಗಬೇಡಿ. ನನ್ನ ಮಗುವಿನ ಬಲಹೀನತೆ ಇದಾಗಿದೆ, ನನ್ನ ದೇವರ ಬಳಿ ನಾನು ಪ್ರಾರ್ಥಿಸುವುದಾದರೆ ನನ್ನ ಮಗುವನ್ನು ಖಂಡಿತವಾಗಿಯೂ ದೇವರು ಬದಲಾವಣೆ ಮಾಡ್ತಾರೆ ಎಂಬ ನಂಬಿಕೆ ನಿಮ್ಮಲ್ಲಿರುವುದಾದರೆ, ನಿಮ್ಮ ನಂಬಿಕೆ ನಿಮ್ಮನ್ನು ಖಂಡಿತವಾಗಿಯೂ ಸ್ವಸ್ಥ ಮಾಡ್ತದೆ, ಬಿಡುಗಡೆಗೊಳಿಸ್ತದೆ. ಸೊ ನೀವು ಇವತ್ತೇನಾದರೂ ಚಿಂತೆಯಲ್ಲಿರುವುದಾದರೆ, ನನ್ನ ಮಗ ಬದಲಾಗಿಲ್ಲ, ಮಗಳು ಬದಲಾಗಿಲ್ಲ ಅಂತ ಪ್ರಾರ್ಥನೆಯನ್ನು ಮಾಡಿರಿ. ಪ್ರಾರ್ಥನೆಯೇ ಸಕಲ ಸಮಸ್ಯೆಗೂ ಪರಿಹಾರವಾಗಿದೆ. ಸೊ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡಲು ದೇವರು ನಿಮಗೆ ಬಲವನ್ನು ಅನುಗ್ರಹಿಸಲಿ ಅಂತ ನಾವು ಈ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಈ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ, ಅದನ್ನು ಅನುಸರಿಸಬೇಕು. ನಿಮಗೆಲ್ಲ ಸಮಯದಲ್ಲೂ ನೀವು ಕೆಲಸ ಮಾಡುವವರಾದರೆ, ನೀವು ಯಾವ್ಯಾವ ಸಮಯದಲ್ಲಿ ನಿಮಗೆ ಕೆಲಸ ಇರೋದಿಲ್ವೋ ಆ ಸಮಯದಲ್ಲಿ ಎಲ್ಲ ನೀವು ಸುಮ್ಮನೆ ಕಾಲವನ್ನು ಕಳೆಯದೆ ನೀವು ಪ್ರಾರ್ಥನೆಗಳನ್ನು ಮಾಡಿರಿ. ಅಥವಾ ನಿಮಗೆ ತುಂಬ ಕೆಲಸ ಇರುವುದಾದರೆ, ಕೆಲಸ ಎಲ್ಲದಕ್ಕಿಂತ ಮುಖ್ಯವಾಗಿರುವುದು ಯಾವುದಂದರೆ ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆಯನ್ನು ಮಾಡಿರಿ. ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡ್ತಾರೆ, ನಿಮ್ಮ ಮಕ್ಕಳ ಜೀವಿತವನ್ನು ಬದಲಾವಣೆ ಮಾಡ್ತಾರೆ. ಸೊ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ಈ ಸುಂದರವಾದ ಸಮಯದಲ್ಲಿ ಇಂದು ನಾವು ಒಳ್ಳೆಯ ಅದ್ಭುತವಾದಂಥ ಒಂದು ಸಂದೇಶವನ್ನು ಕೇಳಿದ್ದೇವೆ. ಪ್ರಾರ್ಥಿಸುವಂತಹ ತಾಯಂದಿರ ಕುರಿತಾಗಿ, ಮಕ್ಕಳಿಗಾಗಿ ಹೋರಾಡಿ ಹೇಗೆ ಪ್ರಾರ್ಥಿಸಬೇಕೆಂದು ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಪರಿಶುದ್ಧಾತ್ಮನೇ, ಇಂದು ಯಾರ್ಯಾರು ದೇವರೇ ಧೈರ್ಯಗೆಟ್ಟು ಚಿಂತೆಯಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ, ದೇವರೇ ಕಣ್ಣೀರಿನಲ್ಲಿ ಅವರ ಕೆಲಸಕ್ಕಾಗಿ, ವಿವಾಹಕ್ಕಾಗಿ, ಅವರ ಜೀವಿತಕ್ಕಾಗಿ, ಅವರ ಒಂದು ದೇವರೇ ಪಾಪದ ಜೀವಿತದಲ್ಲಿದ್ದಾರೆ, ನಾಶವಾಗ್ತಾ ಇದ್ದಾರೆ ಅಂತ ಯಾವ್ಯಾವ ತಾಯಂದಿರು ಕಣ್ಣೀರಿನಲ್ಲಿದ್ದಾರೋ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನೇ ದೇವರೇ ಇವರಿಗೆ ಪ್ರಾರ್ಥಿಸುವಂತ ಬಲ ಕೊಡು. ಇವರ ಮಕ್ಕಳ ಜೀವಿತವನ್ನ ಬದಲಾಯಿಸು. ಕೆಟ್ಟ ಸಹವಾಸಗಳಿಂದ ಬಿಡುಗಡೆ ಮಾಡು. ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಮಕ್ಕಳನ್ನ ಮುಟ್ಟು ದೇವರೇ, ಯಾವ ದುಷ್ಟನು ಯಾವ ಕೆಡುಕನ್ನು ಅವರನ್ನ ಮುಟ್ಟದ ಹಾಗೆ ನಿನ್ನ ಸಂರಕ್ಷಣೆಯಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ತೇವೆ ಅಪ್ಪ. ದೇವರೇ, ನಂಬಿಕೆ ಉಳ್ಳವರಾಗಿ ಪ್ರಾರ್ಥಿಸುವಂತ ಬಲವನ್ನು ಅನುಗ್ರಹಿಸು. ಕೆಲಸ ಮಾಡುವಂತಹ ದೇವರ ಯವನಸ್ಥ ಮಕ್ಕಳಿಗಾಗಿ, ಅದೇ ರೀತಿಯಾಗಿ ಶಾಲೆಗೆ ಹೋಗುವಂತಹ ಮಕ್ಕಳಿಗಾಗಿ, ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗಾಗಿ, ದೂರ ದೂರ ಸ್ಥಳಗಳಲ್ಲಿ ವಿದ್ಯಾಭ್ಯಾಸಗಳನ್ನು ಮಾಡುತ್ತಾ ಒಬ್ಬೊಂಟಿಗರಾಗಿರುವಂಥ ಮಕ್ಕಳನ್ನು ದೇವರೇ ನೀನು ಆಶೀರ್ವದಿಸು. ನಿನ್ನ ಕೃಪೆಯಲ್ಲಿ ನಡೆಸು. ಪಾಪದಲ್ಲಿರುವಂಥ ಯವನಸ್ಥರನ್ನು, ಅವಿಧೇಯತ್ವವನ್ನು ತೋರಿಸುವಂಥ ಯವನಸ್ಥರನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡು. ದೇವರೇ, ಕಣ್ಣೀರಿನಲ್ಲಿರುವಂಥ ತಾಯಂದಿರನ್ನ, ಅಯ್ಯೋ ನನ್ನ ಮಗನು ಹೀಗಿದ್ದಾನೆ, ನನ್ನ ಮಗಳು ನನ್ನ ಮಾತನ್ನ ಕೇಳ್ತಾ ಇಲ್ಲ, ಅವಿಧೇಯತೆಯನ್ನು ತೋರಿಸ್ತಾ ಇದ್ದಾಳೆ, ಬೇಡವಾದ ಸಂಬಂಧಗಳಲ್ಲಿ, ಕೆಟ್ಟ ಮಾರ್ಗಗಳಲ್ಲಿ, ಕೆಟ್ಟ ಪಾಪದಲ್ಲಿ ಇದ್ದಾರೆ ಎಂದು ಕಣ್ಣೀರಾಗ್ತಾ ಇರುವಂತ ತಾಯಿಯ ಜೀವಿತದಲ್ಲಿ ಸಮಾಧಾನ, ಶಾಂತಿ, ಪ್ರಾರ್ಥನೆ ಮಾಡುವ ಪ್ರಾರ್ಥನಾ ಬಲವನ್ನ ಯೇಸುವಿನ ನಾಮದಲ್ಲಿ ನೀನು ಅನುಗ್ರಹಿಸಬೇಕಾಗಿ ಕೇಳ್ಕೊಳ್ತೇನೆ ಅಪ್ಪ. ನೀನು ಸಹಾಯ ಮಾಡು. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಬಲದಿಂದ ನಡೆಸಬೇಕಾಗಿ ಎಲ್ಲ ನಿನ್ನ ಕರೆಗಳಿಗೊಪ್ಪಿಸಿ ಕೊಡ್ತಾ ನೀನು ತಾನೇ ಸಹಾಯ ಮಾಡು. ಕೇಳಿದ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ. ಅವರ ಜೀವಿತದಲ್ಲಿ ದೇವರೇ ಅಪ್ಪ, ಅದು ಬದಲಾವಣೆಯನ್ನು ತರಬೇಕಾಗಿ ಎಲ್ಲವನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್, ಆಮೇನ್.